ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್, ಕ್ಲೋಸ್ಡ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಮಾತಾಡಿದೆ. ಇನ್ನೂ ಒಂದಷ್ಟಿದೆ ಇಂಟರ್ವಲ್ ಫಂಡ್ಸ್. ಇದು ರೀಸೆಂಟಾಗಿ ಸೇಬಿಯವರು ತೆಗೆದುಕೊಂಡಂಥ ಒಂದು ವಿಚಾರ. ಅಂದರೆ ಮಾರಲಿಕ್ಕೆ ಆಗೋದಿಲ್ಲ ಅಂತಂದರೆ ಅದನ್ನು ಓಪನ್ ಆಗಿ ಇಟ್ಬಿಡೋಣ. ಉದಾಹರಣೆಗೆ ಅಕ್ಟೋಬರ್ 1ರಿಂದ 5, ಏಪ್ರಿಲ್ 1ರಿಂದ 5 ಇತ್ಯಾದಿ. ಈ ಓಪನ್ ಎಂಡೆಡ್ ಪೀರಿಯಡ್ನಲ್ಲಿ ಅದೇನಿರುತ್ತೆ ಅದಕ್ಕೆ ನಾವು ಟ್ರಾನ್ಸಾಕ್ಷನ್ ಪೀರಿಯಡ್ ಅಂತ ಕರಿತೇವೆ. ಕ್ಲೋಸ್ಡ್ ಮ್ಯೂಚುವಲ್ ಫಂಡಲ್ಲಿ ಟ್ರಾನ್ಸಾಕ್ಷನ್ ಪೀರಿಯಡ್ ಮತ್ತು ಆ ಟ್ರಾನ್ಸಾಕ್ಷನ್ ಪೀರಿಯಡ್ಗೂ ಮತ್ತೊಮ್ಮೆ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗೋ ಟೈಮಿಗೂ ಇಂಟರ್ವಲ್ ಪೀರಿಯಡ್ ಅಂತ ಕರಿತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಸ್ಟ್ರಕ್ಚರ್ ಹೇಗಿರುತ್ತೆ ಮ್ಯೂಚುವಲ್ ಫಂಡ್. ನಿಮ್ಮ ಮನೆಗೆ ಮುಂದಿನ ದಿನಗಳಲ್ಲಿ ಯಾರಾದರೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಬಂದರೆ ಅವರು ಹೇಳಿದ್ದನ್ನು ಬ್ಲೈಂಡ್ ಆಗಿ ಕೇಳಬೇಡಿ, ಒಂದಷ್ಟು ಪ್ರಶ್ನೆಗಳನ್ನು ಹಾಕಬೇಕಾಗುತ್ತೆ. ಇದು ಓಪನ್ ಫಂಡಾ ಕ್ಲೋಸ್ಡ್ ಫಂಡಾ? ನಾನು ಮ್ಯೂಚುವಲ್ ಫಂಡ್ ಬಗೆಗೆ ಜಾಸ್ತಿ ಮಾಹಿತಿಯನ್ನು ಕೊಡ್ತಾ ಇದ್ದ ಹಾಗೆ ನಮ್ಮಲ್ಲಿ ಹಲವಾರು ಪ್ರೇಕ್ಷಕರಿಗೆ ಒಂದು ಥರದ ಅಜೀರ್ಣ ಆಗ್ಬೋದು. ಓಹೋಹೋ ಬಹಳ ಜಾಸ್ತಿ ಆಯಿತು ಎಕ್ಸ್ಪ್ಲನೇಷನ್ನು, ಯಾವ ಫಂಡು ಅಂತ ಹೇಳಿಬಿಡಿ ಪರ್ಚೇಸ್ ಮಾಡ್ತೇವೆ. ಹಾಗಾಗುವುದಿಲ್ಲ. ನಿಮಗೆ ಸಂಪೂರ್ಣ ಜ್ಞಾನ ಇದ್ದೇ ನೀವು ಫಂಡ್ಗಳನ್ನು ಪರ್ಚೇಸ್ ಮಾಡಬೇಕು. ಜ್ಞಾನದ ಕೊರತೆಯಿಂದ ಮುಂದಿನ ದಿನಗಳಲ್ಲಿ ನೀವು ತೊಂದರೆಗೆ ಒಳಗಾಗಬಾರ್ದು. ಮತ್ತು ಒಂದು ವಿಚಾರ, ನಾನು ಈ ಸಂಚಿಕೆಗಳಲ್ಲಿ ಎಪಿಸೋಡ್ಗಳಲ್ಲಿ ಏನು ಮಾತಾಡ್ತೇನೆ ಅನ್ನೋದು ನಿಮಗೆ ಅರ್ಥವಾಗದೇ ಇರಬಹುದು, ತಲೆಯ ಮೇಲೆ ಹೋಗ್ಬೋದು, ಒಂದಷ್ಟು ಹೊಗೆ ಬರ್ಬೋದು. ಭಯ ಪಡುವ ಅಗತ್ಯತೆ ಇಲ್ಲ. ಯಾಕಂತಂದರೆ ನಮ್ಮ ಕಾರ್ಯಾಗಾರದಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ನಾವೇನು ಹೇಳ್ತೀವಿ, ವಿಡಿಯೋಗಳನ್ನು ಮತ್ತೆ ನೋಡಿ, ಕೇಳಿ ಅರ್ಥ ಮಾಡ್ಕೋಬೇಕು. ನಮ್ಮ ಆಯುಷ್ ಟಿವಿಯವರು ಫೈನಾನ್ಸ್ ಬಗೆಗೆ ಪ್ರಥಮವಾಗಿ ಇಂತಹ ಎಪಿಸೋಡ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಇದರಿಂದ ಕರ್ನಾಟಕದ ಸಮಸ್ತ ಜನತೆಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶ ಇದೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಆಯುಷ್ ಟಿವಿಯವರು ಇದನ್ನು ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಹಾಕ್ತಾರೆ, ಎಪಿಸೋಡ್ಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು. ನನ್ನ ಸಲಹೆ, ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ನೋಡಿ. ಎಲ್ಲ ವಿಡಿಯೋಗಳದ್ದು ಒಂದು ಲಿಸ್ಟ್ ಇರುತ್ತೆ, ಡಾಕ್ಟರ್ ಭರತ್ ಚಂದ್ರ ಅಂತ. ದಯವಿಟ್ಟು 3 ಸತಿ 4 ಸತಿ ಕೇಳಿ. ಬಹುಶಃ ಇವತ್ತಿನಿಂದ 6 ತಿಂಗಳು 1 ವರ್ಷದ ಮೇಲೆ ನಿಮಗೆ ಫೈನಾನ್ಸ್ ಬಗ್ಗೆ ಒಂದಷ್ಟು ಒಳ್ಳೆಯ ನಾಲೆಡ್ಜ್ ಸಿಗುತ್ತೆ. ಸರ್, ಒಂದು ವರ್ಗೀಕರಣದ ಬಗ್ಗೆ ಹೇಳ್ಕೊಟ್ರಿ, ಇನ್ನ 3 ವರ್ಗೀಕರಣದ ಬಗ್ಗೆ ಹೇಳೋದಾದ್ರೆ? ಎರಡನೆಯದ್ದು ಬೈ ದ ಮ್ಯಾನೇಜ್ಮೆಂಟ್ ಆಫ್ ದ ಪೋರ್ಟ್ಫೋಲಿಯೋ ಅಂತಂದ್ರೆ ಯಾವ ರೀತಿ ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಫಂಡ್ ಮ್ಯಾನೇಜರ್. ಪ್ರತಿಯೊಂದು ಮ್ಯೂಚುವಲ್ ಫಂಡಿಗೂ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅವರು ನಮಗಿಂತ ಜಾಸ್ತಿ ಬುದ್ಧಿವಂತರು ಅಂತ ಒಪ್ಕೊಳ್ಬೇಕಾಗುತ್ತೆ. ಯಾಕಂದರೆ ಬಹುಶಃ ಕೋಟಿಗಟ್ಟಲೆ ರೂಪಾಯಿಗಳನ್ನು ಅವರು ಮ್ಯಾನೇಜ್ ಮಾಡಬೇಕು, ಪ್ರಾಫಿಟನ್ನು ತಂದು ಕೊಡಬೇಕು, ಹೆಸರನ್ನು ಇಟ್ಕೊಳ್ಬೇಕಾಗುತ್ತೆ. ಒಳ್ಳೆಯ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅಂತಂದರೆ ತುಂಬ ಡಿಮಾಂಡ್ ಇರುತ್ತೆ. ಎಲ್ಲ ಮ್ಯೂಚುವಲ್ ಫಂಡ್ಗಳು ನಮ್ಮಲ್ಲಿ ಬನ್ನಿ ಅಂತ ಹೇಳ್ತಿರ್ತಾರೆ. ಈಗ ನಾನು ಮಾತಾಡ್ತಿರೋದು 2 ವಿಧ. ಒಂದು ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್, ಇನ್ನೊಂದು ಪ್ಯಾಸಿವ್ಲಿ ಮ್ಯಾನೇಜ್ ಫಂಡ್ಸ್. ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ ಅಂತಂದರೆ ಫಂಡ್ ಮ್ಯಾನೇಜರಿಗೆ ಬೇಕಾದಷ್ಟು ಫ್ಲೆಕ್ಸಿಬಿಲಿಟಿ ಇದೆ. ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ರೆಡಿ ಮಾಡಲಿಕ್ಕೆ ಸಮಯ ಇದೆ, ಬ್ರಾಡ್ ಪ್ಯಾರಾಮೀಟರ್ಸ್ ಇದೆ ಮತ್ತು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಇದೆ. ಪ್ರತಿಯೊಂದು ಮ್ಯೂಚುವಲ್ ಫಂಡಲ್ಲಿ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಅಂತಿದೆ. ಅಂದರೆ ಅವ್ರು ಹೇಳ್ತಾರೆ ನೋಡಿ, ಇದು ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್ ಅಂತಂದರೆ ಆಬ್ಜೆಕ್ಟಿವ್ ಏನಿದೆ, ಲಾರ್ಜ್ ಕ್ಯಾಪ್ ಫಂಡ್ ಅಂತ ಕರೆದಾಗ ಲಾರ್ಜ್ ಕ್ಯಾಪ್ಗಳಲ್ಲಿ ಮಾತ್ರ ಹಣವನ್ನು ಹೂಡಬೇಕು. ಈಗ ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ ಅಂತಂದ್ರೆ ಏನು ಅಂತಂದರೆ, ಆ ಫಂಡ್ ಮ್ಯಾನೇಜರು ತಮಗೆ ಬೇಕಾದಂಥ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ಅವರಿಗೆ ಮಾನದಂಡ ಏನಿದ್ದರೂ ಕೂಡ ನಿಫ್ಟಿ 50 ಇಂಡೆಕ್ಸ್. ನಿಫ್ಟಿ 50 ಅನ್ನುವಂಥದ್ದು 50 ಷೇರುಗಳ ಒಂದು ಸೂಚ್ಯಾಂಕ. ಈ 50 ಷೇರುಗಳು ದೇಶದ ಅತಿ ಮುಂಚೂಣಿಯಲ್ಲಿರುವ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು. ಅವುಗಳು ಒಂದು ಅಂದಾಜು 12ರಿಂದ 13% ವಾರ್ಷಿಕವಾಗಿ ಲಾಭವನ್ನು ಕೊಡ್ತವೆ. ಆಕ್ಟಿವ್ ಫಂಡ್ಗಳಲ್ಲಿ ಫಂಡ್ ಮ್ಯಾನೇಜರ್ನ ಮುಖ್ಯವಾದ ಉದ್ದೇಶ ಏನು ಅಂತಂದರೆ 12ರಿಂದ 13% ಬದಲಾಗಿ ಸರಿಯಾದಂತಹ ಷೇರುಗಳನ್ನು ಸೆಲೆಕ್ಟ್ ಮಾಡಿ ನಮ್ಮ ಹೂಡಿಕೆದಾರರಿಗೆ 13-15% ಮೇಲೆ ರಿಟರ್ನ್ಸ್ ಕೊಡುವಂಥ ಒಂದು ಹುನ್ನಾರ.
ಇದಕ್ಕೆ ನಾವು ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ ಅಂತ ಕರಿತೇವೆ. ಆ ಸಂದರ್ಭದಲ್ಲಿ ಅವ್ರ ಹತ್ರ ಜಾಸ್ತಿ ಸ್ಟಾಫ್ ಇರಬೇಕಾಗುತ್ತೆ, ಜಾಸ್ತಿ ರಿಸರ್ಚ್ ಮೆಟೀರಿಯಲ್ ಬೇಕಾಗುತ್ತೆ, ಮತ್ತು ಜಾಸ್ತಿ ಇನಿಷಿಯೇಟಿವ್ ಬೇಕಾಗುತ್ತೆ. ಅದರಿಂದಾಗಿ ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ಗಳಲ್ಲಿ ಆ ಎಕ್ಸ್ಪೆಂಡಿಚರ್ ಏನಿದೆ ಮ್ಯೂಚುವಲ್ ಫಂಡ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಎಕ್ಸ್ಪೆಂಡಿಚರನ್ನು ಫೈನಲ್ ಆಗಿ ಹೂಡಿಕೆದಾರರ ಮೇಲೆ ಹಾಕ್ತಾರೆ. ಆಕ್ಟಿವ್ ಫಂಡ್ ಅಂದರೆ ಏನು ಅಂತ ಹೇಳಿದೆ. ಪ್ಯಾಸಿವ್ ಫಂಡ್ ಅಂದರೆ ಏನು ಅಂತ ನಿಮ್ಮಲ್ಲಿ ಕುತೂಹಲ ಇರ್ಬೋದು. ಪ್ಯಾಸಿವ್ ಫಂಡ್ ಅಂತಂದರೆ ಅವರು ಇಂಡೆಕ್ಸ್ ಫಂಡ್ಗಳು ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಇಂಡೆಕ್ಸನ್ನು ತಗೊಳ್ತಾರೆ. ಯಾವುದು ಇಂಡೆಕ್ಸ್ ಅಂತ ಉದಾಹರಣೆ ಕೊಡ್ತೀನಿ. ಅವರು ನಿಫ್ಟಿ 50 ಇಂಡೆಕ್ಸ್ನ ನಾವು ಉದಾಹರಣೆಯಾಗಿ ತಗೊಳ್ತೇವೆ ಅಂತಂದರೆ, ಈ ಪ್ಯಾಸಿವ್ ಫಂಡ್ನಲ್ಲಿರುವಂಥ ಮ್ಯಾನೇಜರ್ ಏನು ಮಾಡ್ತಾರೆ ಅಂತಂದರೆ, ಅದೇನು ಷೇರುಗಳು ನಿಫ್ಟಿ 50 ಅದೇ ಷೇರುಗಳನ್ನು ಕೊಳ್ಳುತ್ತಾರೆ ಮತ್ತು ಅದೇನು ಪ್ರಪೋರ್ಷನೇಟ್ ಆಗಿರುತ್ತೋ, ಅದೇನು ವೇಟೇಜ್ ಬೇಸಿಸ್ ಮೇಲೆ ಇರುತ್ತೋ ಅದೇ ರೀತಿ ಷೇರುಗಳನ್ನು ಕೊಳ್ತಾರೆ ಮತ್ತು ಅವರು ತಮ್ಮ ಫಂಡನ್ನು ಆಲ್ಮೋಸ್ಟ್ ಮಿರರ್ ಮಾಡ್ತಾರೆ ನಿಫ್ಟಿ 50 ಇಂಡೆಕ್ಸ್ಗೆ. ಲಾಂಗ್ ಟರ್ಮ್ನಲ್ಲಿ ನಿಫ್ಟಿಯಲ್ಲಿ 11-13% ಬರುತ್ತೆ ಅಂದರೆ ಇವರಿಗೂ ಕೂಡ ಅಷ್ಟೇ ಪ್ರಾಫಿಟ್ ಬರುತ್ತೆ. 11-13% ಬಂದರೆ ಸಾಕಾ ಅಂತ ಕೇಳಿದ್ರೆ ನಾನು ಅದನ್ನು ಕಂಪೇರ್ ಮಾಡ್ತೇನೆ ಫಿಕ್ಸಡ್ ಡಿಪಾಸಿಟಿಗೆ. ಮತ್ತು 15%ಗಿಂತ ಮೇಲೆ ಬರಬೇಕು ಅಂತಂದರೆ ಅವಾಗ ನಾನು ಹೇಳ್ತೀನಿ ಆ್ಯಕ್ಟಿವ್ ಫಂಡಿಗೆ ಹೋಗಿ. ಆದ್ದರಿಂದ ಯಾವ ರೀತಿ ಹಣವನ್ನು ಪೋರ್ಟ್ಫೋಲಿಯೋ ಬಿಲ್ಡಪ್ ಮಾಡಲಿಕ್ಕೆ ಎರಡನೆಯ ಟೆಕ್ನಿಕ್ ಏನು ಅಂತಂದರೆ ಆ್ಯಕ್ಟಿವ್ ಫಂಡ್ಸ್, ಪ್ಯಾಸಿವ್ ಫಂಡ್. ಪ್ಯಾಸಿವ್ ಫಂಡ್ನಲ್ಲಿ ತುಂಬ ಖರ್ಚು ಕಮ್ಮಿ, ಬಹುಶಃ ಅವರ ಎಕ್ಸ್ಪೆಂಡಿಚರ್ ಲೆಸ್ ದೆನ್ 1% ಇರುತ್ತೆ. ಭಾಳ ಜನ ಹಾಕಲಿಕ್ಕೆ ಮನಸ್ಸು ಮಾಡ್ತಾರೆ. ಯಾಕಂತಂದರೆ ಅವ್ರಿಗೆ ಗೊತ್ತು ಲಾಂಗ್ ಟರ್ಮಲ್ಲಿ ಇಷ್ಟು ಬಂದೇ ಬರುತ್ತೆ. ಪ್ಯಾಸಿವ್ ಫಂಡ್ ಅಂದಾಗ ಅವರು ಇಂತಿಂತಹ ಸೂಚ್ಯಾಂಕದಲ್ಲಿ ಹಾಕ್ತಾರೆ ಅಂತ ಹೇಳಿದ್ದೆ. ಉದಾಹರಣೆ ಕೊಡ್ತಾ ಇದ್ದೇನೆ. ನಿಮ್ಮ ಪ್ಯಾಸಿವ್ ಫಂಡನ್ನು ಸೆನ್ಸೆಕ್ಸ್ ಫಂಡಲ್ಲಿ ಹಾಕ್ತಾ ಇರ್ಬೋದು, ನಿಫ್ಟಿ 50 ಫಂಡಲ್ಲಿ ಹಾಕ್ತಾ ಇರ್ಬೋದು, ನಿಫ್ಟಿ ನೆಕ್ಸ್ಟ್ 50 ಸೂಚ್ಯಾಂಕದ ಥರ ಹಾಕ್ತಾ ಇರ್ಬೋದು, ನಿಫ್ಟಿ ಮಿಡ್ ಕ್ಯಾಪ್ ಥರ ಹಾಕ್ತಾ ಇರ್ಬೋದು, ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಥರನೂ ಹಾಕ್ತಾ ಇರ್ಬೋದು. ಮ್ಯೂಚುವಲ್ ಫಂಡ್ಸ್ನ ಎಲ್ಲ ಆಯಾಮಗಳ ಬಗ್ಗೆ ಸಕ್ಕದಾಗಿ ತಿಳಿಸ್ಕೊಟ್ರಿ. ಆ್ಯಂಡ್ ಎಷ್ಟೊಂದು ಜನ ಉಳಿತಾಯ ಮಾಡದೆ ಕೂತಿರೋರಿಗೆ ಒಂದು ಬೆನ್ತಟ್ಟಿ ಯಾರು ಎಚ್ಚರಿಕೆ ಕೊಟ್ಟಂಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಹಾಗೆ ನಮ್ಮೆಲ್ರಿಗೂ ಕೂಡ ಒಂದು ನಾಲೆಡ್ಜನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ. ನೋಡ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮನಿ ಮ್ಯಾನೇಜ್ಮೆಂಟ್ ಎಪಿಸೋಡ್. ಇನ್ನಷ್ಟು ಸಾಕಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.